ಓಂ ಗುರುದೇವ ನಮಃ. ಮಾನ್ಯ ಬಂಧುಗಳೇ ನಮಸ್ಕಾರ. ವಾಸ್ತು ಬೈ ಅಶೋಕ್ ರಾವ್, ವಾಸ್ತು ತಜ್ಞರು. ಇವತ್ತಿನ ಒಂದು ವಿಶೇಷ ಸಂಚಿಕೆ ಪೂರ್ವ ಆಗ್ನೇಯ ಮತ್ತೆ ದಕ್ಷಿಣ ಆಗ್ನೇಯ ದಿಕ್ಕಿನ ಒಂದು ದಿಕ್ಕನ್ನ, ಆ ಕೋನವನ್ನ, ಆ ಮೂಲೆಯನ್ನ ಕಟ್ ಮಾಡಿದಾಗ ಆಗುವ ಅನಾಹುತಗಳೇನು ಅಥವಾ ಅದನ್ನು ಸರಿಯಾಗಿದ್ರೆ ಏನು, ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಯಾಕೆಂತಂದ್ರೆ ಉದಾಹರಣೆಗೆ ನಿಮ್ಮದೊಂದು ನಿವೇಶನ, ಇದನ್ನ ತಿಳ್ಕೊಳ್ಳೋಣ. ನೋಡಿ, ನಿಮ್ಮ ನಿವೇಶನ ಹೀಗಿದೆ. ಹಿಂದಿನ ಸಂಚಿಕೆಯಲ್ಲಿ ನಾನು ಪೂರ್ವ ಈಶಾನ್ಯದ ಹೇಳಿದ್ದೆ. ಇದು ನಿಮ್ಮ ಮನೆಯ ರಸ್ತೆ, ಇದು ನಿಮ್ಮ ಮನೆಯ ಚರಂಡಿ, ಮೋರಿ ಅಂತ ಇದೆ. ಇದ್ರ ಮೋರಿ ಇರ್ತದೆ ಅಲ್ವಾ? ಈ ಮನೆಗೆ ನೀವು ಉಚ್ಚ ಸ್ಥಾನದಲ್ಲಿ ಪ್ರವೇಶ ದ್ವಾರ ಮಾಡಬೇಕು, ನಿಜ, ಒಳ್ಳೆಯದು. ಇಲ್ಲಿ ಯಾವುದೇ ಕಾರಣಕ್ಕೂ ಈ ದಿಕ್ಕು ಆಗ್ನೇಯ ದಿಕ್ಕು, ಯಾಕೆಂದ್ರೆ ಗ್ರಹಾಧಿಪತಿ ಬಂದು ಶುಕ್ರ, ಅಗ್ನಿಯ ಸ್ಥಳ ಅಂದ್ರೆ ಅಗ್ನಿಯ ತತ್ವ, ಅಗ್ನಿಯ ಸ್ಥಳ. ಇಲ್ಲಿ ಯಾವುದೇ ಕಾರಣಕ್ಕೂ ಮೆಟ್ಲು ಬರಬೇಕು ಅಂದ್ರೆ ಪೂರ್ವಾಗ್ನೇಯದಕ್ಕೆ ನಾವು ಡೋರ್ ಕೊಟ್ಟು ಮನೆಯೊಳಗೆ ಪ್ರವೇಶ ದ್ವಾರ ಮಾಡಂಗಿಲ್ಲ. ಕೆಲವರು ಏನ್ ಮಾಡ್ತಾರೆ ನೋಡಿ, ನಿಮ್ಗೊಂಚೂರು ಅರ್ಥ ಮಾಡಿಸ್ಬಿಡ್ತೀನಿ. ಕೆಲವರು ಮಹನೀಯರು ಪೂರ್ವಾಗ್ನೇಯಕ್ಕೆ ಡೋರ್ ಕೊಟ್ಟು ಬಿಡ್ತಾರೆ, ಇಲ್ಲಿ ಸಂಪು ಮತ್ತೊಂದು ಏನೇನೋ ಮಾಡ್ಕೊಂಡಿರ್ತಾರೆ, ತುಂಬಾ ಕಷ್ಟಪಡ್ತಿರ್ತಾರೆ. ಆದ್ರೆ ಉದಾಹರಣೆ, ಇಲ್ಲಿ ಯಾವುದೇ ಕಾರಣಕ್ಕೂ ಪೂರ್ವಾಗ್ನೇಯಕ್ಕೆ ಡೋರ್ ಇರಬಾರ್ದು. ಒಂದು ವೇಳೆ ಈ ಜಾಗನು ಕಟ್ಟಾಗಬಾರ್ದು. ಕಟ್ಟಾದಾಗ ಏನಾಗುತ್ತೆ ಅಂದ್ರೆ ಗಂಡ ಹೆಂಡತಿಯ ಸಂಬಂಧ ತುಂಬಾ ಕೆಡುತ್ತೆ, ಅನಾರೋಗ್ಯ ಬರುತ್ತೆ, ನಿಮಗೆ ಆರ್ಥಿಕ ಸಂಕಷ್ಟ ಬರುತ್ತೆ, ಮುಂದೆ ಬರುತ್ತೆ. ಬರುವ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಏನು ಅನ್ಸೋದಿಲ್ಲ, ಆದ್ರೆ ಬರ್ತಾ ಯಾಕೆಂದ್ರೆ ಇಲ್ಲಿ ಅಗ್ನಿಯ ತತ್ವನೇ ಹೊರಟೋಯ್ತು, ಶುಕ್ರ ದಶೆ ಹೊರಟೋಯ್ತು. ಬಂದಿರ್ತದೆ ಹಣ ಉಳಿಯಲ್ಲ, ಬಂದಿರ್ತದೆ ಅಧಿಕಾರ ಕೈ ತಪ್ಪು ಹೋಗುತ್ತೆ, ಬಂದಿರ್ತದೆ ಏನೋ ಒಂದು ಸಕ್ಸಸ್ ಕೈ ತಪ್ಪು ಹೋಗುತ್ತೆ. ಅನಾರೋಗ್ಯಕ್ಕೆ ನೀವು ಹಣವನ್ನು ವ್ಯರ್ಥ ಮಾಡ್ತಾ ಇರ್ತೀರಿ, ಯಾರನ್ನೋ ನಂಬಿ ಮೋಸ ಹೋಗ್ತಾ ಇರ್ತೀರಿ. ಮತ್ತೆ ಮನೆಗೆ ಬಂದಂತ ಸೊಸೆಗೂ ಕಷ್ಟ ಆಗ್ತಾ ಇರ್ತದೆ, ಅಥವಾ ನಿಮ್ಮ ಮನೆಯಿಂದ ಯಾವುದೋ ಒಂದು ಮನೆಗೆ ಹೆಣ್ಣು ಕೊಟ್ಟಿರ್ತೀರಿ, ಅಲ್ಲಿ ಹೋದಾಗ ಅವರು ಕಷ್ಟಗಳನ್ನ ನಿಮ್ಗೆ ಆಗಾಗ ಹೇಳ್ತಾ ಇರ್ತಾರೆ. ದಯಮಾಡಿ ಈ ದಿಕ್ಕನ್ನ ಕಟ್ ಮಾಡಬೇಡಿ. ಯಾಕೆ ಕಟ್ ಮಾಡಬಾರ್ದು ಅಂದ್ರೆ ನೋಡಿ, ಭಗವಂತನ ಬಲ ತೋಳು, ಭಗವಂತನ ಬಲ ಮಂಡಿ ಅಥವಾ ಏನಿದೆಯಲ್ಲ ಈ ಜಾಗದಲ್ಲಿ ಇರ್ತದೆ. ಈ ಜಾಗದಲ್ಲಿ ಕಟ್ ಮಾಡಿಬಿಟ್ಟು ಈ ಮನೆಯಿಂದ ಆಚೆ ನೀರು ಹೋಗ್ಲಿಕ್ಕೆ ಅವಕಾಶ ಮಾಡ್ತಾರೆ. ಈ ದಕ್ಷಿಣ ದಿಕ್ಕಿನಲ್ಲಿ ಉಚ್ಚ ಸ್ಥಾನದಲ್ಲಿ ಆಚೆಗೆ ನೀರು ಹೋಗ್ಬೇಕು, ಬೇರೆ ಕಡೆ ಎಲ್ಲೂ ಹೋಗ್ ಬಿಡಬಾರ್ದು ನೋಡಿ. ಅಥವಾ ಇಲ್ಲಿ ಪೂರ್ವಾಗ್ನಿಗೆ ಡೋರ್ ಕೊಟ್ಟು ಬಿಡ್ತಾರೆ. ಡೋರ್ ಕೊಟ್ಟಾಗಿ ಇಲ್ಲಿ ಕಟ್ಟಾದಾಗ ಏನಾಯ್ತು, ನಿಮಗೆ ಬಲ ಹೋಯ್ತು. ಮನೆಯ ಮುಖ್ಯಸ್ಥ ಇರ್ಬೋದು, ಮುಖ್ಯಸ್ಥನಿಗೆ ಬಲ ಕಡಿಮೆ ಆಗುತ್ತೆ. ಹಾಗಿದ್ದಾಗ ದಯಮಾಡಿ ಈ ದಿಕ್ಕುಗಳನ್ನ ಕಟ್ ಮಾಡಬೇಡಿ. ಕಟ್ ಮಾಡಿ ನೀವು ಪ್ರವೇಶ ದ್ವಾರಲ್ಲಿ ಇಟ್ಕೊಂಡು ಮನೆಗೆ ಬಂದಾಗ ಆಗೇನ್ ಮಾಡ್ತೀರಿ, ಇಲ್ಲಿ ಈಶಾನ್ಯದಲ್ಲಿ ದೇವ್ರ ಮನೆ ಕಟ್ಟಿಬಿಡ್ತೀರಿ, ಒಳ್ಳೇದು ಅಂತ. ಆಗೇನಾಯ್ತು ಅಂದ್ರೆ ಇದು ಭಾರ ಆಗೋಯ್ತು. ಹಾಗಿದ್ದಾಗ ಈ ದಿಕ್ಕು ಕಟ್ ಮಾಡಿ, ಅಥವಾ ಇಲ್ಲೆಲ್ಲೋ ಅವಕಾಶ ನೋಡಿ, ಇಲ್ಲಿ ಸಂಪು ಮಾಡುವಂತ ಜಾಗ ಒಳ್ಳೇದು, ಆದ್ರೆ ಯಾವ ಕಾರಣಕ್ಕೆ ಇಲ್ಲಿ ಕಟ್ ಮಾಡ್ಬೇಕು. ಕಟ್ ಮಾಡಿದ್ರೆ ಆಗುವ ಫಲಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ವೇಳೆ ನೀವೇನಾದ್ರೂ ಈ ಜಾಗದಲ್ಲಿ ದೊಡ್ಡ ಮನೆ ಬರ್ಬೇಕು ಅಂತ ಕಟ್ ಮಾಡಿದ್ರಿ, ಕೆಳಗಡೆ ನಿಮ್ ಮನೆಗೆ ಇದ್ದೀರಿ, ಮುಂದೆ ನಿಮಗೆ ಕಷ್ಟ ಪ್ರಾರಂಭ ಆಗುತ್ತೆ. ಅದು ನೀವು ಗೊತ್ತಾಗಲ್ಲ ನಿಮಗೆ. ನೀವು ಮಾಡೋದು ಏನು, ಯಾರಿಗೋಸ್ಕರ? ನಿಮ್ಮ ಮಕ್ಕಳಿಗೋಸ್ಕರ, ನಿಮ್ಮ ಮನೆತನಕ್ಕೋಸ್ಕರ. ಅಲ್ಲಿ ನಿಮ್ಮ ಮನೆತನದಲ್ಲಿ ನೋವು ಆಗುತ್ತೆ. ನೀವು ಹಾಗೆ ಮಾಡಬೇಕು. ದಕ್ಷಿಣ ದಿಕ್ಕಿನ ಒಂದು ದಕ್ಷಿಣ ಆಗ್ನೇಯದ ರೋಡ್ ಇದೆ, ನಿಮ್ಮ ಮನೆಗೆ ಎಂಟ್ರೆನ್ಸ್ ಇಲ್ಲೇ ಗೇಟು ಅಥವಾ ಇಲ್ಲೇ ಡೋರ್ ಇಲ್ಲಿ ಕೊಡ್ಲೇಬೇಕು. ಮನೆ ಚಿಕ್ಕದಾಗ್ಬೋದು, ಬಟ್ ನಿಮ್ಮ ಮನಸ್ಸು ದೊಡ್ಡದಾಗುತ್ತೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ಹಾಗೆ ನೀವು ಇಲ್ಲಿ ವಿಶಾಲವಾದ ಜಾಗವನ್ನು ಬಿಟ್ಟುಕೊಂಡಾಗ ಇಲ್ಲಿ ಸಂಪು ಮಾಡ್ಕೊಂಡ್ರಿ, ಇಲ್ಲಿ ಒಂದು ಪ್ರವೇಶ ದ್ವಾರ ಪೂರ್ವಕ್ಕೆ ಕೊಟ್ರಿ, ಆಗ್ನೇಯದಲ್ಲಿ ಎಂಟ್ರಿ ಕೊಟ್ರಿ, ಒಳ್ಳೇದು. ಆಮೇಲೆ ನಿಮ್ಮ ಮನೆಯ ಒಂದು ಇದು ಬಂತು, ಬೆಡ್ರೂಮ್ ಬಂತು, ಇಲ್ಲಿ ಟಾಯ್ಲೆಟ್ ಬಂತು, ಕಾಣ್ತಾ ಇದೆಯಲ್ಲ, ಟಾಯ್ಲೆಟ್ ಬಂತು. ಇಲ್ಲಿ ಒಂದು ಕಡೆ ಇಲ್ಲೊಂದು ದೇವ್ರ ಮನೆ ಕೊಟ್ರಿ. ಈಗ ನಿಮ್ಗೆ ಇಲ್ಲಿ ಹಾಲ್ ಅಥವಾ ಏನೋ ಒಂದು ಉಳ್ಕೊಳ್ತದೆ, ರೈಟ್, ಒಳ್ಳೇದು. ಚಿಕ್ಕದಾಗಿ ಮನೆ ಮಾಡ್ಕೊಳ್ಳಿ. ಯಾರೇ ಮನೆ 30-40 ಸೈಟ್ ಅವರು ವಿಶೇಷವಾಗಿ ದುಡುಕಿ ಮನೆ ಕಟ್ತಾ ಇದ್ದೀರಿ. ಯಾಕೆಂದ್ರೆ ನಮಗೆ ವಾಸಕ್ಕೂ ಮನೆ ಬೇಕು, ಮನೆನೂ ದೊಡ್ಡದಾಗಿರ್ಬೇಕು, ಬಾಡಿಗೆಯವ್ರಿಗೂ ಬರಬೇಕು. ಅಲ್ಲಿ ಲೋಪದೋಷಗಳಾದಾಗ ಆಯ ಬಂದ್ರೆ ವಾಸ್ತು ಬರಲ್ಲ, ವಾಸ್ತು ಬಂದ್ರೆ ಆಯ ಬರಲ್ಲ. ದಿಕ್ಕಿಗೆ ಅನುಗುಣವಾಗಿ ಮನೆಗಳಿದ್ರೆ ಮನೆಯಲ್ಲಿ ನಾವು ಅಡಿಯಲ್ಲೇ ನಮ್ಮ 108 ಸಮಸ್ಯೆಗಳು. ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ನೀರು ಹರಿಯೋ ಜಾಗ ಬಿಡಲ್ಲ, ಎಲ್ಲೆಲ್ಲೋ ಬಿಟ್ಬಿಡ್ತೀರಿ. ಪ್ಲಂಬರ್ ಹೇಳಿದ್ರು ಅಥವಾ ಮೇಸ್ತ್ರಿ ಹೇಳಿದ್ರು ಅಂತ ಅವ್ರ ಮಾತು ಕೇಳಬೇಕು, ಅವರು ಮುಖ್ಯಸ್ಥರೇ ನಮಗೆ.
ಅವರು ಶ್ರಮ ಪಟ್ಟು ಕೆಲಸ ಮಾಡಿದ್ರೆ ನಮಗೆ ಒಳ್ಳೇದಾಗೋದು. ಆದ್ರೆ ಅವರ ಅನುಕೂಲ ನೋಡಕ್ಕೋಸ್ಕರ ನಿಮಗಿಲ್ಲಿ ಸಮಸ್ಯೆಗಳು. ಅದಕ್ಕೆ ನೀವು ವಾಸ್ತುತಜ್ಞ ಸಲಹೆ ತೆಗೆದುಕೊಳ್ಳಿ, ಆಯಾ ಬಗ್ಗೆ ತಿಳಿದುಕೊಳ್ಳಿ ಅಂತ ನಾನು ಹೇಳಿದೆ. ಯಾವ ಕಾರಣಕ್ಕೂ ಈ ಭಾಗ ಕಟ್ಟಾಗಬಾರ್ದು. ಆಗ್ನೇಯ ಭಾಗ ಕಟ್ಟಾದಾಗ ಆಪತ್ತು ನಿಮ್ಮನ್ನ ಕಾಡುತ್ತೆ. ಅದು ಯಾವ ರೀತಿ ಬರ್ತದೋ ಗೊತ್ತಿಲ್ಲ. ಸಮಸ್ಯೆ 108 ಇರ್ಬೋದು. ಯಾವುದೋ ರೀತಿನಲ್ಲಿ ಮಕ್ಕಳ ಮೇಲೆ ಸಮಸ್ಯೆ, ಮನೆಯ ಸಂಸಾರದಲ್ಲಿ ಸಮಸ್ಯೆ, ಹಣಕಾಸಿನಲ್ಲಿ ಸಮಸ್ಯೆ, ಗಳಿಸಿದ್ದನ್ನ ಉಳಿಸ್ಕೊಳಕ್ಕಾಗದೆ ಸಮಸ್ಯೆ, ಅಥವಾ ಇನ್ನು ನಾನಾ ರೀತಿ ಶತ್ರುತ್ವಗಳು ಕಟ್ಟಿಕೊಳ್ಳುವಂತ ಸಮಸ್ಯೆ, ರೋಗ ರುಜಿನಗಳ ಸಮಸ್ಯೆ, ಇಷ್ಟು ಸಮಸ್ಯೆಗಳು ಹಗರವಾಗುತ್ತೆ ಮನೆ 30-40 ಸೈಟ್ ಅವರು. ವಿಶೇಷವಾಗಿ ಅದೇ ರೀತಿ ಬೆಳೆಸ್ಕೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ನಿಮ್ಮ ಆಯಾ ಫೌಂಡೇಶನ್ ಬೆಳೆದೋಯ್ತು ಅಂದ್ರೆ ಆಯದಲ್ಲಿ ತೊಂದರೆ ಬರ್ತದೆ. ದಯಮಾಡಿ ಇಟ್ಕೊಳ್ಳಿ. ಪೂರ್ವ ಆಗ್ನೇಯನ್ನು ಬೆಳೆಸ್ಕೊಳಕ್ ಹೋಗ್ಬೇಡಿ, ದಕ್ಷಿಣ ಆಗ್ನೇಯನ್ನು ಬೆಳೆಸ್ಕೊಳಕ್ ಹೋಗ್ಬೇಡಿ. ಯಾಕೆಂತಂದ್ರೆ ಒಂದು ವೇಳೆ ದಕ್ಷಿಣ ಆಗ್ನೇಯ ಬೆಳಿಬೇಕು ಅಂದ್ರೆ ಇಲ್ಲಿ ಸಜ್ಜೆ ಬೆಳೆಸ್ಕೊಳ್ಬಹುದು, ಆದ್ರೆ ಫೌಂಡೇಶನ್ ಯಾವುದು ಬೆಳೆಸಂಗಿಲ್ಲ. ಇದೊಂದು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ಮನೆ ಕಟ್ಟಬೇಕಾದ್ರೆ ನಿಮ್ಮ ನೆರೆಹೊರೆಯವರು ಮತ್ತೆ ನಿಮಗೆ ಗೊತ್ತಿರುವಂತ ಮುಖ್ಯಸ್ಥರು, ಸಂಬಂಧಿಕರು ಪ್ರತಿಯೊಬ್ಬರನ್ನು ನೀವು ಗಣನೆಗೆ ತೆಗೆದುಕೊಳ್ಬೇಕು. ಕೆಲವರು ಮನೆ ಕಟ್ತಾ ಇದ್ರೆ ಯಾರು ಹೊಟ್ಟೆ ಹೊರ್ಕೊಳ್ತಾರೋ, ಯಾರು ಕಣ್ಣು ಬೀಳುತ್ತೋ, ಅಥವಾ ಯಾರು ನಮಗೆ ಏನ್ ಮಾಡ್ತಾರೋ ಅಂತ ಭಯದಿಂದ ಹೇಳದೆ ಮನೆ ಕೇಳೋದು ಪ್ರಾರಂಭ ಮಾಡ್ತೀರಿ. ನೋಡಿ, ಯಾರೋ ಮನೆ ಕಟ್ಟಿರೋ ಅನುಭವ ತಗೊಳ್ಳಿ. ನೀವು ಎಷ್ಟು ಮನೆ ಕಟ್ಟುವಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಆಯ್ತು, ಯಾವ ಆಯದಲ್ಲಿ ಮಾಡಿದಿರಿ, ಯಾವ ವಾಸ್ತು ಮಾಡಿದಿರಿ ಹೇಳ್ಬೇಕು ಅಂತ ಮನಸ್ಸಿದ್ದವ್ರು ಹೇಳ್ತಾರೆ. ಆದ್ರೆ ಕೆಲವರು ಹೇಳದೆ ಇರೋದಕ್ಕೆ ಕಾರಣ ಅವರಲ್ಲೇನೋ ಸಮಸ್ಯೆ ಇರ್ತದೆ, ಅವ್ರು ಹೇಳಲ್ಲ. ಸರಿಯಾದ ವಾಸ್ತುವಾಗಿ ಆಯಸಮ್ಮತವಾಗಿ ದಿಕ್ಕಿಗೆ ಅನುಗುಣವಾಗಿ ಮನೆ ಕಟ್ಟಿರೋ ಹತ್ರ ಹೋಗಿ ಅವರು ಪ್ರೀತಿಯಿಂದ ನಿಮಗೆ ಹೇಳ್ತಾರೆ, ನೋಡಿ ಈ ಮನೆಗೆ ಬಂದ ನನಗೆ ಹಿಂಗಾಯ್ತು, ಹಿಂದೆ ನಾನು ಹಂಗಿದ್ದೆ ಅಥವಾ ಹಿಂಗಿದ್ದೆ ಅಂತ ಹೇಳ್ತಾರೆ. ಕೆಲವರು ಏನ್ ಮಾಡ್ತಾರೆ, ಮನೆ ಕಟ್ಟೋದನ್ನು ಗೌಪ್ಯ ಮಾಡ್ತಾರೆ. ಆಯವನ್ನ ವಾಸ್ತುವನ್ನ ಯಾವ ದಿನದಲ್ಲಿ ಪೂಜೆ ಪುನಸ್ಕಾರಗಳು ಮಾಡಬೇಕು, ಯಾವ ದಿನದಲ್ಲಿ ನಾವು ಪಾಯವನ್ನು ತೋಡಬೇಕು, ಯಾವ ದಿನದಲ್ಲಿ ಗುರುಪ್ರವೇಶವನ್ನು ಮಾಡಬೇಕು, ಯಾವ ದಿನದಲ್ಲಿ ನಾವು ತಲೆಬಾಗ್ಲು ಅಂದ್ರೆ ಮೇನ್ ಬಾಗ್ಲು ಇಡಬೇಕು, ಇದನ್ನೆಲ್ಲ ಯಾರಿಗೆ ಹೇಳದೆ ಗೌಪ್ಯವಾಗಿ ಮಾಡೋರು ಮಾಡ್ತಾ ಇರ್ತಾರೆ. ಒಂದು ಅಥವಾ ತಿಳ್ಕೊಳ್ಳಿ, ಮನೆ ಕಟ್ಟುವಂತ ವಿಚಾರದಲ್ಲಿ, ಮದುವೆ ಮಾಡುವಂತ ವಿಚಾರದಲ್ಲಿ ಒಬ್ರಿಗೆ ಹಣ ಕೊಡ್ಬೇಕಾದ್ರೆ ಆ ವ್ಯಕ್ತಿ ಹೆಂಗೆ ಕೊಟ್ಟಂತ ಹಣವನ್ನ ವಾಪಸ್ ಕೊಡ್ತಾನ? ಆ ಮನೆಗೆ ನಾನು ಹೆಣ್ಣು ಕೊಟ್ಟೆ, ನನ್ನ ಮಗಳು ಕೊಡ್ತಾ ಇದ್ದೀನಿ, ನನ್ನ ಮಗಳು ಚೆನ್ನಾಗಿ ಬಾಳಿಸ್ಕೊಂಡು ಹೋಗ್ತಾನ, ಅಥವಾ ಅತ್ತೆ ಮಾವ ಬಾಳಿಸ್ಕೊಂಡು ಹೋಗ್ತಾರ? ನೆರೆಹೊರೆಯವ್ರನ್ನ ಹೇಗೆ ತಿಳಿಸ್ಕೊಳ್ತಿರೋ ಹಾಗೆ ಮನೆ ಕಟ್ಟಬೇಕಾದ್ರೂ ನೆರೆಹೊರೆಯವರು, ಶಾಸ್ತ್ರಜ್ಞರು, ನಿಮ್ಮ ಸಂಬಂಧಿಕರು, ನಿಮ್ಮಲ್ಲಿ ಹಿರಿಯವರು, ಹಳೆ ತಲೆಮಾರಿನವ್ರು ಇರ್ತಾರೆ. ಅವ್ರನ್ನ ಮರ್ತು ಬಿಟ್ಟು ನೀವೇನೋ ನಿಮ್ಮ ಇಷ್ಟಕ್ಕೆ ಕಟ್ಟಕ್ ಹೋಗ್ಬೇಡಿ. ಹಳೆ ಕಾಲದವರಿಗೆ ಆಯಾ ಗೊತ್ತಿತ್ತು, ವಾಸ್ತು ಗೊತ್ತಿತ್ತು, ಯಾವ್ಯಾವ್ದು ಎಲ್ಲಿ ಬರಬೇಕು ಅಂತ ಗೊತ್ತಿತ್ತು. ಅವ್ರನ್ನ ಕೇಳಿ. ಅಥವಾ ನಿಮ್ಮ ಊರಿನಲ್ಲಿ, ನಿಮ್ಮ ಸ್ವಂತ ನೀವು ಹುಟ್ಟೂರಿನಲ್ಲಿ ಯಾರು ಒಳ್ಳೆ ಮನೆಯನ್ನು ಕಟ್ಟಿ ಸಮೃದ್ಧಿಯಾಗಿದ್ದಾರೆ ಅವ್ರನ್ನ ಕೇಳಿ. ನೋಡಿ, ನಾವ್ ಏನೇ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಎಲ್ಲರ ಹತ್ರನೂ ವಿಚಾರಿಸ್ಕೊಳ್ಬೇಕು. ಈಗ ರಾಜಕೀಯ ವ್ಯಕ್ತಿ ಒಂದು ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಲ್ಬೇಕು ಅಂದ್ರೆ ಒಳ್ಳೆಯವ್ರ ಹತ್ರನೂ ಹೋಗ್ತಾರೆ, ಶತ್ರುಗಳ ಹತ್ರನೂ ಹೋಗ್ತಾರೆ, ಮಿತ್ರರ ಹತ್ರ ಹೋಗ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಹಾಕ್ತಾರೆ. ಅವ್ರಿಗೆ ಏನಾರು ಇದು ಯಾಕೆ? ಅವ್ರ ಉದ್ದೇಶ ನಾನು ಗೆಲ್ಲಬೇಕು, ನನ್ನ ಕ್ಷೇತ್ರವನ್ನ ಇಂಪ್ರೂವ್ ಮಾಡಬೇಕು, ನನ್ನ ಕ್ಷೇತ್ರಕ್ಕೆ ನನ್ನ ಮೇಲೆ ನಂಬಿಕೆ ಇಟ್ಟು ಟಿಕೆಟ್ ಕೊಟ್ಟಿರುವಂತಹ ಪಕ್ಷಕ್ಕೂ ಒಳ್ಳೆ ಹೆಸರು ತರಬೇಕು, ಉದ್ದೇಶ ಅದಿರ್ತದೆ. ಅಲ್ಲಿ ಈಗೋವನ್ನ ಹರ್ಟ್ ಆಗ್ಲಿಕ್ಕೆ ಬಿಡೋದಿಲ್ಲ. ಹಾಗೆ ಮನೆ ಕಟ್ಟುವಾಗ ನೆರೆಹೊರೆಯವರ ಒಂದಿದು. ಎಷ್ಟೋ ಕಡೆ ನೋಡಿ, ಆಯದಲ್ಲಿ ದೋಷ, ವಾಸ್ತುವಿನಲ್ಲಿ ದೋಷ, ನೀವು ಮಾಡುವಂತ ಪೂಜೆ ಪುನಸ್ಕಾರಗಳಲ್ಲಿ ಕೆಲವೊಂದು ಸಮಯ ಗಳಿಗೆಗಳು ಏನೋ ಹಿಂದೆ ಮುಂದೆ ಆಗಿರ್ತದೆ. ಮನೆಯನ್ನ ಫೌಂಡೇಶನ್ ತೆಗಿತೀರಿ, ಪಾಯ ತೆಗಿತೀರಿ, ಫೌಂಡೇಶನ್ ಕಟ್ತೀರಿ, ಪಿಲ್ಲರ್ ಏರ್ಸಿರ್ತೀರಿ, ಮೋಲ್ಡ್ ಹಾಕಿರ್ತೀರಿ, ಇನ್ನು ಅರ್ಧಂಬರ್ಧ ನೀವು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ. ಆಗ ಯಾರೋ ಒಬ್ಬ ಬರ್ತಾನೆ ಮಹಾನುಭಾವ, ಇದು ನಂದು ಸೈಟು, ನನ್ನ ತಂದೆ ತಾಯಿದು, ನಮ್ಮ ಅಜ್ಜನ ಆಸ್ತಿ, ಇದು ನನಗೆ ಬಿಟ್ಕೊಡಕ್ಕಾಗಲ್ಲ, ಅವತ್ತು ನನ್ನ ಸೈನ್ ಇಲ್ದೆ ಕೊಟ್ಟಿದ್ದಾರೆ, ಈಗ ನಾನು ಕೊಡಲ್ಲ ನನಗೆ ಅಂತ ಕುತ್ಕೊಳ್ತಾನೆ, ಡಿಮ್ಯಾಂಡ್ ಇಕ್ತಾನೆ, ಗಲಾಟೆ ಎಬ್ಬರಿಸ್ತಾನೆ. ಅಥವಾ ಯಾರನ್ನೋ ಕರ್ಕೊಂಡ್ಬಂದು ಪುಡಾರಿಗಳನ್ನ ಕಂದು ದೊಂಬಿ ಮಾಡಿಸ್ತಾನೆ, ಇಲ್ಲ ಹಣಕ್ಕೆ ಡಿಮ್ಯಾಂಡ್ ಇಡ್ತಾನೆ. ಇದು ಎಲ್ಲಾ ಕಡೆ ಆದಷ್ಟು ನಡೀತಾ ಇದೆ. ಯಾಕೆಂದ್ರೆ ಇವೆಲ್ಲ ಅನುಭವದ ಆಧಾರದ ಮೇಲೆ. ಯಾಕೆಂದ್ರೆ ನಾನು ಹಾಸನದಲ್ಲಿ 2 ನಿವೇಶನ ತಗೊಂಡಿದ್ದೆ. ಅವನ್ ಅಲ್ಲದೆ ಯಾರನ್ನೋ ಕರ್ಕೊಂಡು ಬಂದು ಧಮಕಿ ಹಾಕೋದು, ಹೆದರ್ಸೋದು. ಅಲ್ಲಿ ನಮ್ಮ ಅಣ್ಣ ಒಬ್ರಿದ್ರು,
ಅಣ್ಣನಿಗೆ ಹೇಳಿದೆ, ಅಣ್ಣ ಹಿಂಗಿಂಗೆ ಅಂತ. ನಮ್ಮ ಅಣ್ಣನ ಒಂದು ಮಾತಿಗೆ ಎಲ್ಲ ಎಲ್ಲೆಲ್ಲಿ ಹೋದ್ರೆ ದಿಕ್ಕಾಪಾಲ ಹೊರಟೋಗ್ಬಿಟ್ರು. ನನ್ನ ಅಣ್ಣ ಸತೀಶ್ ಅಣ್ಣ ಅಂತ ಒಬ್ರಿದ್ರು. ಹಾಗೆ ನಾವು ಮನೆ ಕಟ್ಟುವಾಗ ಇವನ್ನೆಲ್ಲ ಗಮನಿಸ್ಬೇಕು. ಕೆಲವು ಶತ್ರುಗಳು ಪ್ರಾಪ್ತಿಯಾಗ್ಬಿಡ್ತಾರೆ ಆ ಟೈಮಲ್ಲಿ. ಕಣ್ಣು ದೃಷ್ಟಿ ಬೀಳ್ತು ಅಂದ್ರೆ ಕಷ್ಟ ಆಗತ್ತೆ. ಮನೆ ಕಟ್ಟುವಾಗ ಆಯಾ ಸಮ್ಮತ ವಾಸ್ತು ಸಮ್ಮತ ದಿಕ್ಕಿಗೆ ಅನುಗುಣವಾಗಿ ಕಟ್ಟಿದ್ರೆ ಯಾವ ಕೆಟ್ಟ ಕಣ್ಣು ಅದರ ಮೇಲೆ ಪ್ರಭಾವ ಬೀರೋದಿಲ್ಲ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಹಾಗಂತ ಹೇಳ್ತಾ, ಆಗ್ನೇಯ ದಿಕ್ಕು ಕಟ್ಟಾಗಬಾರ್ದು ಅಥವಾ ಬೆಳೆಸ್ಕೊಳ್ಳಬಾರ್ದು. ಯಾಕೆಂದ್ರೆ ನಿಮ್ಗೆ ಒತ್ತಿ ಹೇಳ್ತಾ ಇದ್ದೀನಿ, ಹಿಂದೆ ಯಾರು ಮನೆ ಕಟ್ಟಿದ್ರೋ ನಂಗೆ ದೇವರನೇ ಗೊತ್ತಿಲ್ಲ ಅಣ್ಣ ತಾಯಂದಿರೆ. ಇವಾಗ ನೀವು ಯಾಕೆಂದ್ರೆ ನಿಮ್ಮ ಮಕ್ಕಳ ಭವಿಷ್ಯ ಇದೆ, ನಿಮ್ಮ ಹಣಕಾಸಿನ ಭವಿಷ್ಯ ಇದೆ, ನಿಮ್ಮ ಒಂದು ಉನ್ನತ ಸ್ಥಾನಮಾನದ ಭವಿಷ್ಯ ಇದೆ, ಸಮಾಜದಲ್ಲಿ ನಿಮಗೆ ಸಿಗಬೇಕಾದಂತ ಸ್ಥಾನಮಾನದ ಭವಿಷ್ಯ ಇದೆ, ನಿಮ್ಮ ವಂಶಾಭಿವೃದ್ಧಿ ಆಗೋದು ಭವಿಷ್ಯ ಇದೆ. ಗಮನದಲ್ಲಿ ಇಟ್ಕೊಂಡು ಮನೆ ಕಟ್ಟಿ ನಿಮ್ಮ ಸಮೃದ್ಧಿಯಾದಂಥ ಜೀವನ ನಿಮ್ಮದಾಗ್ಲಿ. ಯಾಕೆಂದ್ರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಭಗವಂತ ಶಾಪವನ್ನು ಕೊಡೋದಿಲ್ಲ, ವರವನ್ನು ಕೊಡೋದಿಲ್ಲ, ಅವಕಾಶಗಳು ಮಾತ್ರ ಕೊಡ್ತಾರೆ. ಯಾಕೆಂದ್ರೆ ಗ್ರಹ ದೋಷಕ್ಕಿಂತ ಗೃಹ ದೋಷ ನಿಮ್ಮನ್ನು ಯಾವತ್ತೂ ಬಿಡೋದಿಲ್ಲ. ಇದೊಂದು ನೆನ್ಪಿಟ್ಕೊಳ್ಳಿ. ಗ್ರಹದಲ್ಲಿ ದೋಷವಿದ್ರೆ ಶಾಂತಿ ಪೂಜೆ ಪುನಸ್ಕಾರದಿಂದ ನಾವು ಭಗವಂತನ ಒಲಿಸ್ಕೊಳ್ಬಹುದು. ಗೃಹದಲ್ಲಿ ದೋಷ ಮಾಡಿದಾಗ ಇಲ್ಲ ಸರಿ ಮಾಡ್ಲಿಕ್ಕೆ ಬೇಕು, ಇಲ್ಲಾಂದ್ರೆ ಅದನ್ನು ಅನುಭವಿಸ್ಲಿಕ್ಕೆ ಬೇಕು. ಸರಿ ಮಾಡ್ಲಿಕ್ಕೆ ಮನಸ್ಸಾಗಲ್ಲ, ಅನುಭವಿಸೋದ್ರಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಹಾಗಂತ ಹೇಳ್ತಾ, ಯಾರಿಗೆ ಈ ಸಂಚಿಕೆ ಆಗ್ನೇಯ ದಿಕ್ಕು ಕಟ್ಟ ಆಗಬಾರ್ದು ಬೆಳ್ಳಬಾರ್ದು ಅನ್ನುವಂಥ ಸಂಚಿಕೆ ನಿಮಗೆ ಇಷ್ಟವಾಯಿತು, ಕೊನೆ ತನಕ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಧನ್ಯವಾದ.